ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಹೊಸೂರಿಂದ ಒಂದು 50 ಕಿಲೋಮೀಟರ್ ಮುಂದೆ ಹೋದರೆ 101 ಊರು ಅಂತ ಬರುತ್ತೆ. ಇಲ್ಲೊಂದು ವಿಶೇಷತೆ ಇದೆ, ಏನು ಅಂತ ಮುಂದಕ್ಕೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಸುತ್ತ ಕಾಡಿದೆ. ಸುತ್ತ ಕಾಡಿದ್ದು ಇದು ಮಧ್ಯದಲ್ಲಿ ಒಂದು ಟೆಂಪಲ್ ಬರುತ್ತೆ. ಈ ಟೆಂಪಲ್ ಹೆಸರು ಬಂದು 101 ಸ್ವಾಮಿ ಟೆಂಪಲ್ ಅಂತ ಇದೆ ಫ್ರೆಂಡ್ಸ್. ಶ್ರೀ 101 ಸ್ವಾಮಿ ಟೆಂಪಲ್ ಅಂತ ಇಲ್ಲಿ ವಿಶೇಷತೆ ನೋಡೋಣ. ಎಲ್ಲರಿಗೂ ಪೂಜಾರಿಯವರು ಮಂಗಳಾರತಿ ಮತ್ತು ತೀರ್ಥ ಕೊಟ್ಟರು ಫ್ರೆಂಡ್ಸ್. ಪೂಜೆ ಮಾಡಿ ಕೊಟ್ಟರು ನೋಡಿ. ಇದು ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ನಮಗೆ ಔಟ್ಸೈಡೇ ಮಾಡಿದ್ರು. ಇದು ಒಂದು ಸ್ವಲ್ಪ ಒಣಗಲಿ ಅಂತ. ಈ ದೀಪ ಇದೆ ನೋಡಿ ಫ್ರೆಂಡ್ಸ್. ಈ ದೀಪದಲ್ಲಿ ಇದೇ ವಿಶೇಷತೆ. ಎಳ್ನೀರು ಹಾಕಿದ್ರೆ ದೀಪ ಉರಿಯುತ್ತೆ ಫ್ರೆಂಡ್ಸ್. ಎಲ್ಲರಿಗೂ 500 ಅರ್ಚನೆ ಮಾಡಿಸಿದ್ರು. ಮಕ್ಕಳ ಕೈಯಲ್ಲಿ ಹೆಸರು ಇಳಿಸಿ ಅವ್ರ ಕೈಯೆಲ್ಲ ಪೂಜೆ ಮಾಡಿಸಿದ್ರು ನೋಡಿ ಫ್ರೆಂಡ್ಸ್. ನಾವೇ ತೊಗೊಂಡೋಗಿದ್ವಿ ಎಳ್ನೀರನ್ನ ಹಾಕಿದ ತಕ್ಷಣ ದೀಪ ನೋಡಿ ಫ್ರೆಂಡ್ಸ್ ಹಾರೋಗಲ್ಲ, ಇನ್ನೂ ಜಾಸ್ತಿ ಜೋರಾಗೆ ಉರಿಯುತ್ತೆ. ಅದು ನಾವು ನೋಡಿ ತುಂಬ ಇದಾಯಿತು ಫ್ರೆಂಡ್ಸ್. ಅಲ್ಲೇ ಪಕ್ಕದಲ್ಲಿ ಒಂದು ಮಠ ಇದೆ ಫ್ರೆಂಡ್ಸ್. ಇದು 860 ವರ್ಷದ ಹಳೆ ಮಠ. ಈ ಮಠದ ವಿಶೇಷತೆ ಏನಂದರೆ ಯಾರೇ ಹೋದ್ರೂ ಊಟ ಮಾಡಿ ಕಳಿಸೋ ಪ್ರತೀತಿ ಇದೆ ಫ್ರೆಂಡ್ಸ್. ಈ ಮಠದಲ್ಲಿ ಇಲ್ಲಿ 12 ಜನ ಜೀವಂತ ಸಮಾಧಿಯಾಗಿದ್ದಾರೆ ಫ್ರೆಂಡ್ಸ್. ಈ ಸ್ವಾಮೀಜಿಯವರು 101 ಸ್ವಾಮೀಜಿಯವರು ಇಲ್ಲೇ ತಪಸ್ಸು ಕೂತಿ ಪೂಜೆ ಮಾಡ್ತಾ ಇದ್ದಿದ್ದು ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಒಂದು ತೊಟ್ಟಿ ಮನೆ ಥರ ತುಂಬ ಚೆನ್ನಾಗಿದೆ. ಮತ್ತು ಔಟ್ಸೈಡ್ ಎಷ್ಟೇ ಬಿಸಿಲಿದ್ರೂ ಒಳಗಡೆ ತುಂಬ ತಣ್ಣಗಿತ್ತು. ಅಲ್ಲಿ ಒಂಥರ ಕೂತಿದ ತಕ್ಷಣ ನಮಗೆ ಒಂಥರ ನೆಮ್ಮದಿ ಫೀಲ್ ಆಯಿತು ಫ್ರೆಂಡ್ಸ್. ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಈ ಟ್ರಸ್ಟ್ ಹೆಸರು ಶ್ರೀ 101 ಸ್ವಾಮಿ ಸೇವಾ ಸಮಿತಿ ಸಂಘ. ಟ್ರಸ್ಟಿಗೆ ಯಾರು ಬೇಕಾದರೂ ಸಹಾಯ ಮಾಡ್ಬೋದು ಫ್ರೆಂಡ್ಸ್. ಅಲ್ಲೇ ಒಂದು ಸ್ಕ್ಯಾನರ್ ಹಾಕಿದ್ದೀನಿ, ಅದ್ರ ಮುಖಾಂತರ ನಾವು ನಮ್ಮ ಕೈಲಾದಷ್ಟು ನಾವು ಕೊಡ್ಬೋದು ಫ್ರೆಂಡ್ಸ್. ಅಲ್ಲೇ ಪಕ್ಕದಲ್ಲಿ ಒಂದು 40 ಕಿಲೋಮೀಟರ್ ಮುಂದೆ ಹೋದರೆ ಹೊಗೇನಕಲ್ ಫಾಲ್ಸ್ ಅಂತ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಸುತ್ತ ನೇಚರ್ ಏನು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಷ್ಟು ಬೇಸಿಗೆಗಾಲದಲ್ಲೂ ಇಷ್ಟು ನೀರು ಇದೆ, ತುಂಬ ಫ್ರೆಶ್ ಆಗಿ ಬರ್ತಾಯಿದೆ ನೀರು. ಈ ಬೇಸಿಗೆಗಾಲಕ್ಕಂತೂ ಮಕ್ಕಳನ್ನ ಆಡ್ಸೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಮಕ್ಕಳಂತೂ ತುಂಬ ಕುಣಿದಾಡಿದ್ರು. ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.